ಹಾಯ್, ನಾನು ಚೈತ್ರ GFGC ಯಲಹಂಕದಲ್ಲಿ ಫಸ್ಟ್ ಇಯರ್ BAನಲ್ಲಿ ಓದ್ತಾ ಇದ್ದೀನಿ. ಇವತ್ತು ರೂರಲ್ ಮಾರ್ಕೆಟ್ ಟಾಪಿಕ್ನ ಅಂಡರಲ್ಲಿ ವೆಜಿಟೇಬಲ್ ವೆಂಡರ್ಸ್ನ ಮತ್ತು ಫ್ಲವರ್ ವ್ಯಾಪಾರಿಗಳನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀವಿ. ಗುಡ್ ಮಾರ್ನಿಂಗ್, ನಾನು ಭೂಮಿಕಾ, ಫಸ್ಟ್ ಇಯರ್ BA GFGC ಯಲಹಂಕ. ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತೀರಾ? ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಾ? ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀರಾ? 6 ಗಂಟೆಯಿಂದ ಎಷ್ಟು ಗಂಟೆವರೆಗೂ ಬರ್ತೀರಾ? ಈ ತರಕಾರಿಗಳನ್ನೆಲ್ಲ ನೀವು ಎಲ್ಲಿಂದ ತಗೋತೀರಾ? ನಿಮಗೆ ಇವಾಗ ಈ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದರಲ್ಲಿ ದೊಡ್ಡ ಚಾಲೆಂಜ್ ಅಂದ್ರೆ ಏನು? ಅಂದರೆ ಈ ಥರದ್ದು ಜಾಸ್ತಿ ಕಷ್ಟ ಆಗುತ್ತೆ ತರಕಾರಿ ವ್ಯಾಪಾರದಲ್ಲಿ ಅಂದರೆ? ಕಷ್ಟನೂ ಆಗ್ತದೆ, ನಷ್ಟನೂ ಆಗ್ತದೆ. ಇದು ಹೇಳೋಕ್ಕೆ ಆಗಲ್ಲ. ವ್ಯಾಪಾರ ಹೇಳೋಕ್ಕಾಗಲ್ಲ. ಯಾವ ಸೀಸನಲ್ಲಿ ಯಾವ ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ? ಈ ಬೇಸಿಗೆ ಒಳಗೆ ತರಕಾರಿ ಜಾಸ್ತಿ. ಬೇಸಿಗೆ ಒಳಗೆ ಮಳೆಗಾಲ ಬಂದರೆ ಕಡಿಮೆ ಆಗುತ್ತೆ. ಯಾವ ತರಕಾರಿ ಜಾಸ್ತಿ ಬೆಲೆ ಆಗುತ್ತೆ? ಪ್ರಾಫಿಟೇಬಲ್ ಜಾಸ್ತಿ ಇರೋದು ಯಾವುದು? ಯಾವ ತರಕಾರಿ ಲಾಭ ಬರಲ್ಲ. ಲಾಭ ಬರೋದು ನಮ್ಮ ಸೌತೆಕಾಯಿ ಲಾಭ, ಉಳ್ಳಿಕಾಯಿ ಲಾಭ, ನಾವು ಕ್ಯಾರೆಟ್ ಲಾಭ. ಇದು ಕೊತ್ತಂಬರಿ ಸೊಪ್ಪು ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತಾ? ಇರ್ತಲ್ಲ. ಅಂದರೆ ಫ್ರಿಜ್ ಇಲ್ವಲ್ಲ, ಹೆಂಗೆ ಮೇಂಟೈನ್ ಮಾಡ್ತೀರಾ? ನಾವು ಇದು ಸಣ್ಣಗೆ ನೀರು ಹಾಕ್ಕೊಂಡು ಹಾಂ ಒಂದು ಕಚ್ಚೆ ಮಡಿಕೊಂಡು ಹಾಂ ಸಣ್ಣಗೆ ಮಡ್ಕೊಂಡು ಐಟಮ್ ಎಲ್ಲ ಐಟಮ್ ಸಣ್ಣಗೆ ಮಡ್ಕೊಂಡು. ತರಕಾರಿ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತಿರ್ತಾರಲ್ಲ, ಈ ಥರ ತರಕಾರಿ ಅಂಗಡಿ ಹಾಕೊಂಡಿರಲ್ಲ, ಅವ್ರಿಗೆ ಏನು ಸಜೆಷನ್ ಕೊಡ್ತೀರಾ? ಹೇಳ್ಕೊಟ್ಟೆ. ಏನಾದರೂ ಇನ್ಸ್ಟ್ರಕ್ಷನ್ ಏನಾದರೂ ಕೊಡಂಗಿದ್ರೆ ಈ ಥರ ಮಾಡಿದರೆ ಸ್ವಲ್ಪ ಲಾಭ ಬರುತ್ತೆ, ಕರೆಕ್ಟಾಗಿ ಏನಿಲ್ಲ, ನಾವು ಹೆಂಗೆ ಐಟಮ್ ಮಾಡ್ಕೊಂಡ್ರೆ ಹಂಗೆ ಲಾಭ ಬರುತ್ತೆ. ಐಟಮ್ ಮಾಡ್ಕೊಂಡಲ್ಲ ಎಲ್ಲ ಹೊಡಿಬೇಕು ಆಗುತ್ತೆ. ಇದು ನೀರು ಹಾಕ್ಕೊಂಡು ಗೋಧಿ ಬಟ್ಟೆ ಎಲ್ಲ ಮುಚ್ಕೊಂಡು ತಂದು ಮಡ್ಕೊಂಡು ವ್ಯಾಪಾರ ಲಾಭ. ನಮ್ಮ ತಂದು ತರಕಾರಿ ಹಾಕೊಂಡು ನಷ್ಟ ಆಗ್ತದೆ. ಲಾಸ್ ಯಾವ್ದಾಗಿದೆ ಅಂಕಲ್ ನಿಮಗೆ? ಎಲ್ಲ ಅಮ್ಮ ಒಂದು ಟೈಮ್ ಎಲ್ಲ ಐಟಮ್ ಲಾಸೇ ಆಗ್ತದೆ. ಯಾವ ಲಾಸು ಆಯ್ತು ಅಂತ ಬಿಡ್ಕೊಂಡು ವ್ಯಾಪಾರ ಅದನ್ನ ಸಾಧನೆ ಮಾಡಿ ಲಾಸೆ. ವ್ಯಾಪಾರ ಮಾಡೋದು ಮಾಡೇಬೇಕು. ವ್ಯಾಪಾರ ಲಾಸು ನಷ್ಟ, ವ್ಯಾಪಾರ ಮಾಡೋದು ಮಾಡಬೇಕು. ಯಾವ ಸೀಸನಲ್ಲಿ ಜಾಸ್ತಿ ಲಾಸ್ ಆಗುತ್ತೆ ನಿಮಗೆ? ನಮ್ಗೆ ಈ ಮಳೆಗಾಲದಾಗ ಸಣ್ಣ ಲಾಸು. ಈಗ ಬೇಸಿಗೆ ಒಳಗೆಲ್ಲ 2 ತಿಂಗಳು ಕಾಸು. 2 ತಿಂಗಳು ಅಂತ ಬಿಸಿ ಹುಟ್ಟಲ್ಲ, ಅವಾಗ ಲಾಸು. ಎಷ್ಟು ವರ್ಷದಿಂದ ಇದ್ದೀರಾ? 3 ವರ್ಷ. ಯಾವ್ಯಾವ ಟೈಮಲ್ಲಿ ವ್ಯಾಪಾರ ಚೆನ್ನಾಗಾಗುತ್ತೆ? ಶುಕ್ರವಾರ ಆಗಲ್ಲ, ಎಲ್ಲ ಟೈಮ್ ಚೆನ್ನಾಗಾಗುತ್ತಾ? ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ತರಕಾರಿ ಹೋಗುತ್ತೆ ಜಾಸ್ತಿ? ಕುಗ್ಲಾಗೆ ಬದನೆಕಾಯಿ ಹೋಗ್ತೈತೆ, ಆಲೂಗಡ್ಡೆ, ಈರುಳ್ಳಿ ಕೊತ್ತಂಬರಿ ಸೊಪ್ಪು ಭಾನುವಾರ ಹೋಗುತ್ತೆ ಜಾಸ್ತಿ. ಬೆಳಗ್ಗೆಯಿಂದ ಸಂಜೆವರೆಗೂ ಕೊತ್ತಂಬರಿ ಸೊಪ್ಪು ಫ್ರಿಜ್ಜಲ್ಲಿ ಇಟ್ಟರೆ ಕರೆಂಟ್ ಇಲ್ವಂದ್ರೆ ಹೋಗ್ಬಿಡುತ್ತಲ್ವಾ? ನೀರು ಬಟ್ಟೆ ಯಾವ ತರಕಾರಿ ರೇಟ್ ಜಾಸ್ತಿ ಸದ್ಯಕ್ಕೆ? ಯಾವ ತರಕಾರಿ ರೇಟ್ ಜಾಸ್ತಿ ಸದ್ಯಕ್ಕೆ? ಜಾಸ್ತಿ ತರಕಾರಿ ಒಳಗೆ ಹ್ಞೂ ನಾವು ಎಲ್ಲ 60 ರೂಪಾಯಿ ಯಾವ ರೇಟ್ ಜಾಸ್ತಿ. ಸೌತೆಕಾಯಿ ವೇಸ್ಟ್ ಆಗಲ್ಲ? ವೇಸ್ಟ್ ಆಗಲ್ಲ, ಏನು ಚಿಂತಾನು ತೊಗೊಳ್ಳಲ್ಲ. ನೀವೊಬ್ಬರೇ ಕೆಲಸ ಮಾಡ್ತೀರಾ? ಬೆಳಗ್ಗೆನಿಂದ ಆದರೂ ಒಂದೊಂದು 3,000, 2,000 ಇರ್ತದೆ. ಎಲ್ಲಿಂದ ಹೋಗ್ತೀರಾ? ಚಿಕ್ಕಬಳ್ಳಾಪುರ. ರೈತರಿಂದ ತಗೊಂತೀರಾ? ರೈತರ ಮಂಡಿಯಿಂದ ತಗೊಂಡು ರೇಟ್ ಈ ಟೈಮಲ್ಲಿ ಯಾವ್ದು ಜಾಸ್ತಿ ಇರುತ್ತೆ? ಇವಾಗ ಹಬ್ಬದ ಟೈಮಲ್ಲಮ್ಮ ರೇಟ್ ಜಾಸ್ತಿ 200-250 ಗಂಟೆ. ಸೀಸನ್ ಅಂತ ಹೇಳ್ಬೇಕಂದ್ರೆ ಮೊನ್ನೆ ಎಲ್ಲ ಹಬ್ಬ ಇರಲಿಲ್ಲ, ಅವಾಗೆಲ್ಲ 180 ಇತ್ತು. ಈಗ ನಾರ್ಮಲ್ ಟೈಮಲ್ಲಿ 200-250. ನಾರ್ಮಲ್ ಟೈಮಲ್ಲಿ ವ್ಯಾಪಾರ ಆಗುತ್ತಾ ಚೆನ್ನಾಗಿ? ಇಲ್ಲಮ್ಮ, ನಾರ್ಮಲ್ ಟೈಮ್ ಆಗಲ್ಲ, ಹಬ್ಬದ ಟೈಮಲ್ಲಿ ಮಾತ್ರ ಆವಾಗ ಎಷ್ಟು KG ಹಾಕ್ತೀರಾ? ಯಾವ ಸೀಸನಲ್ಲಿ ಜಾಸ್ತಿ ಆಗುತ್ತೆ? ಅಷ್ಟೇ ಅಮ್ಮ. ಹಬ್ಬದ ಟೈಮಲ್ಲೇ ವಾರಗಳಲ್ಲಾಗುತ್ತೆ, ಮತ್ತೆ ಹಬ್ಬಗಳಲ್ಲ. ನೀವೇ ಪೋಲಿಸ್ಕೊತೀರಾ? ನೀವೊಬ್ಬರೇ? ಅಂಕಲ್
ಅಂಕಲ್ ಇರ್ತಾರೆ, ಅಂಕಲ್ಲು ನಾವಿಬ್ರು ಫೋನ್ಸಿರ್ ಅಂತಂದರೆ ಎಷ್ಟಾಗುತ್ತೆ? ಕೊಂಡ್ಸಿರೋ ತಗೊಂಬರಕ್ಕೆ ಹೋಗಲ್ಲ, ರೇಟ್ ಜಾಸ್ತಿ ಆಗುತ್ತೆ. ಎಷ್ಟಿರುತ್ತೆ? ಕೊಂಡ್ಸಿರೋದಾ? ಅವ್ರು ಕೊಂಡ್ಸೋದು ನಮ್ಗೆ ಇಷ್ಟ ಆಗಲ್ಲ, ನಾವು ಚೆನ್ನಾಗಿ ಕೊಂಡ್ಸ್ಕೊಂತೀವಿ ಅಷ್ಟೇ. ಒಂದು ಹಾರ ಎಷ್ಟು? ಒಂದು ವಾರ ಇವಾಗ ಹಬ್ಬದ ಸೀಸನ್ ಅಲ್ಲ, 150ರಿಂದ 200 ಇರುತ್ತೆ. ಹಬ್ಬ ಇಲ್ಲ ಹಬ್ಬ ಇಲ್ಲ ಅಂದರೆ 80-100 ಇರುತ್ತೆ. ಸೊ ಯಾವ ಸೀಸನಲ್ಲಿ ನಿಮ್ಗೆ ಲಾಭ ಜಾಸ್ತಿ ಇರುತ್ತೆ? ಹಬ್ಬದ ಟೈಮಲ್ಲಿ ಅಮ್ಮ, ಹಬ್ಬದ time ವಾರ ಹಬ್ಬ. ಯಾವ ಹೂವು ಜಾಸ್ತಿ ಹೋಗುತ್ತೆ? ಚಾಮಂತಿನೇ, ಚಾಮಂತಿ ರೋಸು ಎರಡೇ ಹೂವು. ಹಬ್ಬ ಇಲ್ಲದೆ ಇರುವಾಗ? ಹಬ್ಬ ಇಲ್ಲದೆ ಇರುವಾಗ ವ್ಯಾಪಾರ ಆಗೋದೇ ಇಲ್ಲ, ಅದೇ ವಾರಗಳಲ್ಲಿ ಮಾತ್ರನೇ. ಅವಾಗ ಒಂದು 1/4 kg ಚಾಮಂತಿನೇ ತಗೊಳ್ಳಿ. ನೀವು ಡೈಲಿ ಅಂಗಡಿ ಓಪನ್ ಮಾಡ್ತೀರಾ? ಡೈಲಿ ಎಷ್ಟು ಕೆ ಜಿ ಹಾಕ್ತೀರಾ ಆಂಟಿ? ಡೈಲಿನಾ? ಹಾ. ಡೈಲಿ ಒಂದು 10 kg ಅಷ್ಟೇ. ಹಬ್ಬದ ಟೈಮಲ್ಲಿ ಆದರೆ ಒಂದು 50 kg ಗಂಟ ಇರುತ್ತೆ. ಬಾಕಿ ಟೈಮ್ ಆದರೆ ಒಂದು 10-15 kg 20 kg ಅಷ್ಟೇ. ಲಾಭ ವ್ಯಾಪಾರ ಆಗ್ದಿರ ಹೂವು ಉಳಿದೋದ್ರೆ ವೇಸ್ಟ್ ಆಗೋತೈತೆ, ಏನು ಮಾಡೋಕ್ಕಾಗಲ್ಲ, ಮತ್ತೆ ಬಿಸಾಡೋದಷ್ಟೇ. ಅದೆಲ್ಲ ದೇವ್ರು ಕೊಡೋದು. ಹಾರ ಏನಾದರೂ ಮಿಗಿಲಿದ್ರೆ ದೇವ್ರು ಕೊಡ್ತೀವಿ, ಹೂವು ಮಿಗಿಲಿದ್ರೆ ವೇಸ್ಟ್ ಆಗಿದ್ರೆ ಎತ್ತಿ ಬಿಸಾಕ್ತೀವಿ ಅಷ್ಟೇ. ಲಾಸ್ ಯಾವ್ಯಾವ ಟೈಮಲ್ಲಿ ಆಗಿದೆ ಆಂಟಿ ನಿಮಗೆ? ಲಾಸು ಅದೇ ಹಬ್ಬ ಇಲ್ಲದೆ ಇರುವಾಗ, ವಾರಗಳಿಲ್ಲದೆ ಇದ್ದಾಗ ಬುಧವಾರ ಭಾನುವಾರ ಸ್ವಲ್ಪ ಲಾಸ್ ಏನು ಒಂದು 5 ಕೆ ಜಿ ಗಂಟ ಲಾಸ್ ಆಗಿದೆಯಾ? ಆತೈತೆ. ನೆಕ್ಸ್ಟ್ ಈ ಥರ ಹೂವು ವ್ಯಾಪಾರ ಮಾಡಬೇಕಂತಂದ್ರೆ ಏನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ? ನಾನೇನು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಂದರೆ ಅವರು ಬಂಡವಾಳ ಹಾಕೋ ಇದ್ರ ಮೇಲೆ ಇರುತ್ತೆ. ಬೇಸ್ ವ್ಯಾಪಾರ ಅಂದಮೇಲೆ ಲಾಸು ಲಾಭ ಎರಡೂ ಇರುತ್ತೆ. ನಾವು ಬರೀ ಲಾಭದ್ದೇ ನೋಡೋಕ್ಕಾಗಲ್ಲ, ಒಂದು ಟೈಮ್ ಲಾಸ್ ಆಗುತ್ತೆ, ಒಂದು ಟೈಮ್ ಲಾಭ. ಬೇಸಿಕ್ ಬಂಡವಾಳ ಎಷ್ಟಾಗಬೇಕು ಹೂವು ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅಂದರೆ? ಹಬ್ಬದ ಟೈಮಲ್ಲಿ ಹಾಕಬೇಕು 20,000-30,000 50,000 ಗಂಟೆ ಹಾಕಬೇಕು. ಬೇರೆ ಟೈಮಲ್ಲಿ ಆದರೆ ಒಂದು 5,000 ಸ್ಟಾರ್ಟಿಂಗ್ 5,000 ಸಾಕು. ಟೈಮಲ್ಲಿ ಆದರೆ ಒಂದು 50,000 ಗಂಟೆ ಹಾಕಬೇಕು. ಹೂವನ್ನು ಸ್ವಲ್ಪ ಒಂದು 2-3 ದಿನ ನೀಟಾಗಿ ಚೆನ್ನಾಗಿ ಇಟ್ಕೋಬೋದು. ಹೆಂಗೆ ಇಟ್ಕೊಳ್ಳೋದು? ಬ್ಯಾಗಲ್ಲಿ ಹಾಕೋದು, ಸ್ವಲ್ಪ ತೆಳುವಾಗಿ ನೀರು ಹಾಕಿ ಬಟ್ಟೆ ಹಾಕಿ. ಬೆಳಗ್ಗೆ ಎಷ್ಟೊತ್ತಿಗೆ ಬಂದು ವ್ಯಾಪಾರ ಸ್ಟಾರ್ಟ್ ಮಾಡ್ತೀರಾ? ಬಂಡವಾಳ ಎಷ್ಟು ಹಾಕ್ತೀರಾ? ದಿನಕ್ಕೆ ಎಷ್ಟು ಹಾಕ್ತೀರಾ? ಮಿನಿಮಮ್ ಎಷ್ಟು? ದಿನಕ್ಕೊಂದು 5,000. ಹಬ್ಬದ ಟೈಮಲ್ಲಿ Gracias.